চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 53. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಹರಿಪದ ಮಿತ್ರ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸನ್ಯಾಸಿಗಳು ಭಿಕ್ಷೆ ಮೇಲೆ ಅವಲಂಬಿಸಿರ್ತಾರೆ, ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾರಲ್ಲ ಸ್ವಾಮೀಜಿ, ಅದ್ರ ಬದಲು ಉಪಯೋಗಕರವಾದಂಥ ಯಾವುದಾದ್ರು ಕಾರ್ಯದಲ್ಲಿ ತೊಡಗಬಹುದಲ್ವಾ ಅಂದಾಗ ಸ್ವಾಮೀಜಿ ಉತ್ತರವನ್ನು ಕೊಡ್ತಿದ್ರು. ನೋಡಪ್ಪ, ಇಲ್ಲಿ ನೀನು ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ, ಎಷ್ಟು ಹಣವನ್ನು ನಿನಗೋಸ್ಕರ ಖರ್ಚು ಮಾಡ್ಕೊಳ್ತೀಯಾ? ಎಲ್ಲೋ ಸ್ವಲ್ಪ ಭಾಗ ಮಾತ್ರ, ಹೌದು ತಾನೆ? ಇನ್ನುಳಿದ ಹಣ ಎಲ್ಲ ನೀನು ಯಾರನ್ನ ನಿನ್ನ ಸ್ವಂತದವರು ಅಂತ ಭಾವಿಸ್ತಿರೋ ಅವ್ರಿಗೋಸ್ಕರ ಬಹುಪಾಲನ್ನ ಖರ್ಚು ಮಾಡ್ತಿದ್ಯಾ ಅಲ್ವೇನೋ? ಆದರೆ ನೀನು ಅವ್ರಿಗೋಸ್ಕರ ಅಷ್ಟು ಖರ್ಚು ಮಾಡಿದ್ರೂ ಕೂಡ ಅದಕ್ಕೆ ಅವರು ನಿನಗೆ ಕೃತಜ್ಞತೆಯನ್ನ ತೋರಿಸೋಲ್ಲ, ತೃಪ್ತಿಯನ್ನು ಕೂಡ ಪಟ್ಕೊಳ್ಳೋದಿಲ್ಲ. ನೀನು ಕೂಡಿಟ್ಟ ಹಣ ಎಲ್ಲವೂ ಕೂಡ ಯಕ್ಷನ ನಿಧಿಯ ಹಾಗೆ ಅನ್ನೋ ಉದಾಹರಣೆಯನ್ನ ಕೊಡ್ತಾ ಸ್ವಾಮೀಜಿ ವಿವರಿಸ್ತಾ ಇದ್ರು. ಯಕ್ಷನ ನಿಧಿ ಅನ್ನೋದಕ್ಕೆ ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತ ಕಥೆಯ ಮೂಲಕ ಹೇಗೆ ಅದನ್ನ ವರ್ಣಿಸ್ತಿದ್ರು ಅನ್ನೋದನ್ನ ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ನಿನಗೆ ಯಾವತ್ತಿಗೂ ಕೂಡ ಅದರಿಂದ ಸುಖ ಇಲ್ಲ, ಅದೊಂದು ಯಕ್ಷನ ನಿಧಿಯ ಹಾಗೆ. ನೀನು ಸತ್ತ ಮೇಲೆ ಬೇರೆ ಇನ್ಯಾರೋ ಅದನ್ನು ಅನುಭವಿಸ್ತಾರೆ, ಅಲ್ದಲೆ ಅವರು ನಿನ್ನನ್ನು ಶಪಿಸೋದಕ್ಕೂ ಕೂಡ ಸಾಧ್ಯತೆ ಇದೆ. ಇವನು ಯಾಕೆ ಇನ್ನೂ ಹೆಚ್ಚು ಕೂಡಿಡ್ಲಿಲ್ಲ ಅಂತ. ಇದು ನಿನ್ನ ಅವಸ್ಥೆ. ಆದರೆ ನನ್ನ ನೋಡು, ನಾನಾದ್ರೂ ಏನನ್ನು ಮಾಡೋದಿಲ್ಲ. ನನಗೆ ಹಸುವಾದಾಗ ಭಿಕ್ಷೆಯನ್ನು ಬೇಡ್ತೀನಿ, ಏನು ಸಿಕ್ಕರೆ ಆ ಕ್ಷಣಕ್ಕೆ ಅದನ್ನು ತಿಂತೀನಿ. ನಾನು ಕಷ್ಟಪಡೋದೂ ಇಲ್ಲ, ಕೂಡಿಡೋದೂ ಇಲ್ಲ. ಆಗ ಹೇಳೋ, ನಮ್ಮಿಬ್ಬರಲ್ಲಿ ಯಾರು ಬುದ್ಧಿವಂತರು, ನಾನಾ ನೀನಾ ಅಂತ ಪ್ರಶ್ನಿಸಿದ್ರು. ಹರಿಪದ ಮಿತ್ರನ್ಗೆ ಈ ಉತ್ತರವನ್ನ ಕೇಳಿ ಆಶ್ಚರ್ಯ ಆಯಿತು. ಎಲ್ಲ ಹೌದಲ್ಲ, ಈ ಹಿಂದೆ ಯಾರೂ ಕೂಡ ಈ ವಿಚಾರವಾಗಿ ಇಷ್ಟು ಸ್ಪಷ್ಟವಾಗಿ ಧೈರ್ಯವಾಗಿ ಮನಸ್ಸನ್ನ ಬಿಚ್ಚಿ ಮಾತನಾಡಿರ್ಲಿಲ್ಲ ಅಂತ ಅನ್ನಿಸ್ತು. ನಂತರ ಊಟವಾದ ಮೇಲೆ ಇಬ್ಬರೂ ಕೂಡ ಭಾಟೆಯಾದಂತಹ ವಕೀಲರ ಮನೆಗೆ ಹೋದ್ರು. ಅಲ್ಲೂ ಕೂಡ ಯಥಾ ಪ್ರಕಾರ ಸ್ವಾಮೀಜಿ ಅನೇಕ ಜನರ ಜೊತೆಗೆ ಚರ್ಚೆ ಸಂಭಾಷಣೆ ನಡೆಸಿದ್ರು. ರಾತ್ರಿ ಹರಿಪದ ಬಾಬುವಿನ ಮನೆಗೆ ಹಿಂದಿರುಗುವಾಗ 9 ಗಂಟೆ ಆಗಿತ್ತು. ದಾರಿಯಲ್ಲಿ ಅವನು ಕೇಳ್ತಾನೆ ಸ್ವಾಮೀಜಿಗೆ ಪ್ರಶ್ನೆನ, ಸ್ವಾಮೀಜಿ, ಈ ಎಲ್ಲಾ ಚರ್ಚೆಗಳಿಂದ ನಿಮ್ಗೆ ತುಂಬಾ ಬೇಸರ ಆಗಿರ್ಬೇಕು ಅಲ್ವೇನೋ ಅಂದ. ಸ್ವಲ್ಪ ತಮಾಷೆಯಾಗಿ ಉತ್ತರ ಕೊಡ್ತಾ ಹೇಳ್ತಾರೆ ಸ್ವಾಮೀಜಿ, ಅಲ್ಲಪ್ಪ, ನಾನೊಂದು ಮಾತನ್ನೂ ಆಡದಲೆ ತೆಪ್ಪಗೆ ಒಂದು ಕಡೆ ಕುಳಿತಿದ್ರೆ ಪಕ್ಕಾ ಲೆಕ್ಕಾಚಾರದ ಬುದ್ಧಿಯವರಾದಂಥ ನೀವು ಪ್ರಾಪಂಚಿಕರು ನನಗೊಂದು ತುತ್ತು ಅನ್ನವಾದ್ರೂ ಕೊಡ್ತೀಯೇನೋ? ಅದಕ್ಕೆ ನಾನು ಈ ರೀತಿ ಹರಡ್ತಾ ಇರ್ತೀನಿ. ಇದರಿಂದ ಜನಕ್ಕೆ ಖುಷಿಯಾಗತ್ತೆ, ನನ್ನ ಸುತ್ತ ಸೇರ್ಕೊಳ್ತಾರೆ. ಆದರೆ ಒಂದು ಮಾತು ತಿಳಿದುಕೋ, ಯಾರು ಈ ರೀತಿ ವಾದ ಮಾಡ್ತಾರೋ, ತುಂಬ ಜನ ಸೇರಿರುವಾಗ ಅವರ ಮುಂದೆ ಪ್ರಶ್ನೆಯನ್ನ ಹಾಕ್ತಾರೋ, ಅವ್ರಿಗೆ ಸತ್ಯವನ್ನ ತಿಳಿದುಕೊಳ್ಬೇಕು ಅನ್ನೋ ಹಂಬಲ ಖಂಡಿತ ಇರುವುದಿಲ್ಲ. ನಾನೂ ಕೂಡ ಅವರ ಮನೋಭಾವವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರಿಂದ ಅದರ ಹಾಗೆ ಉತ್ತರ ಕೊಡ್ತೀನಿ ಅಂದ್ರು. ಆದರೆ ಸ್ವಾಮೀಜಿ ಎಲ್ಲ ಪ್ರಶ್ನೆಗಳಿಗೂ ಚುರುಕಾದ ನೇರವಾದ ಉತ್ತರಗಳು ನಿಮ್ಮ ಹತ್ರ ಯಾವಾಗಲೂ ಸಿದ್ಧವಾಗಿರುತ್ತಲ್ಲ, ಹೇಗೆ ಸ್ವಾಮೀಜಿ ಅಂದ. ಈ ಪ್ರಶ್ನೆಗಳೆಲ್ಲ ನಿನಗೆ ಹೊಸದಿರ್ಬೋದು, ಆದರೆ ನಾನು ಇಂತಹ ಪ್ರಶ್ನೆಗಳಿಗೆ ಈಗಾಗಲೇ ಅದೆಷ್ಟೋ ಸಲ ಉತ್ತರವನ್ನು ಕೊಟ್ಬಿಟ್ಟಿದ್ದೇನೆ, ಅದಕ್ಕೆ ಲೆಕ್ಕವೇ ಇಲ್ಲ ಅಂತ ಉತ್ತರ ಕೊಟ್ರು. ಮತ್ತೆ ರಾತ್ರಿಯ ಊಟದ ವೇಳೆಯಲ್ಲಿ ಕೂಡ ಈ ಮಾತುಕತೆ ಹಾಗೆ ಮುಂದುವರೆತು. ಆಗ ಸ್ವಾಮೀಜಿ ತಮ್ಮ ಪರಿವ್ರಾಜಕ ಜೀವನದ ರೋಮಾಂಚಕಾರಿ ಅನುಭವಗಳೆಲ್ಲದನ್ನ ಬಣ್ಣಿಸಿ ಹರಿಪದ ಮಿತ್ರನ ಹತ್ರ ಹಂಚಿಕೊಂಡ್ರು. ಆಹಾರ ಸಿಕ್ತಲೇ ಅವರು ಉಪವಾಸ ಬಿದ್ದಂತಹ ದಿನಗಳಂತೂ ಲೆಕ್ಕನೇ ಇರಲಿಲ್ಲ. ಒಂದ್ಸಲ ಅಂತೂ ನಿರಂತರ ಉಪವಾಸದ ನಂತರ ಖಾರದ ಚಟ್ಟಿಯನ್ನ ತೆಗೆದು ತಿಂದು ಹೊಟ್ಟೆಯಲ್ಲಿ ಉಂಟಾದಂಥ ಉರಿಯಿಂದ ಪ್ರಾಣವೇ ಹೋಗುವಾಗಿದ್ದಂತಹ ಸಂದರ್ಭವನ್ನು ವಿವರಿಸಿದ್ರು. ಈ ಘಟನೆಯ ವಿವರಣವನ್ನ ನಾವು 8ನೇ ಅಧ್ಯಾಯದಲ್ಲಿ ವಿವರವಾಗಿ ನೋಡೋದ್ರಲ್ಲಿದ್ದೇವೆ. ಎಷ್ಟೋ ಸಲ ಭಿಕ್ಷೆಗಾಗಿ ಉಳಿದುಕೊಳ್ಳೋದಕ್ಕೆ ಜಾಗವನ್ನ ಅರಸ್ತಾ ಹೋದಾಗ್ಲೂ ಕೂಡ ಅವರ ಮುಖಕ್ಕೆ ರಾಚೋ ಹಾಗೆ ಬಾಗಿಲನ್ನ ಹಾಕದಂತ ಜನ ಅದೆಷ್ಟೋ. ಕಳ್ಳ ಸನ್ಯಾಸಿಗಳೆಲ್ಲ ಬರ್ತಿರ್ತಾರೆ, ಇಲ್ಲಿ ಕಳ್ಳ ಸನ್ಯಾಸಿಗಳಿಗೆ ಜಾಗವಿಲ್ಲ ಅಂತ ಬಾಗಿಲನ್ನು ಬಡಿದು ಮುಖಕ್ಕೆ ತಿರುಗಿಸಿ ಹೇಳ್ತಿದ್ರು. ಕೆಲವು ಸಲ ಅವರು ಕ್ರಾಂತಿಕಾರಿಗಳು ಅಂತ ಅನುಮಾನ ಪಟ್ಟುಕೊಂಡು ಗುಪ್ತ ಪೊಲೀಸರು ಸರಳಿನ ಹಾಗೆ ಹಿಂಬಾಲಿಸ್ತಾ ಇದ್ರು. ಹೀಗೆ ಅವರ ಪರಿವ್ರಾಜಕ ದಿನದಲ್ಲಿ ಇಂತಹ ಅನುಭವಗಳಾದಂಥದ್ದು ಅದೆಷ್ಟೋ.
ಇದೆಲ್ಲದನ್ನ ಕೂಡ ಸ್ವಾಮೀಜಿ ರಸವತ್ತಾಗಿ ಹರಿಪದ ಮಿತ್ರನ್ಗೆ ಬಣ್ಣಿಸ್ತಾ ಇದ್ದ ಹಾಗೆ ಹರಿಪದ ಬಾಬುವಿಗೆ ರಕ್ತ ಹೆಪ್ಪುಗಟ್ಟಿದ ಹಾಗೆ ಅನುಭವ ಆಯಿತು. ಆದರೆ ಸ್ವಾಮೀಜಿ ಇದೆಲ್ಲದನ್ನ ದೊಡ್ಡ ತಮಾಷೆ ಏನು ಅನ್ನೋ ಹಾಗೆ ನಗ್ತ 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 ಹೇಳ್ತಿದ್ರು. ಅವರಿಗೆ ಇದೆಲ್ಲ ಜಗನ್ಮಾತೆಯ ಲೀಲೆ ಅಷ್ಟೇ ಆಗಿತ್ತು. ಹೀಗೆ ಹರಿಪದ ಮಿತ್ರನ ಮನೆಯಲ್ಲಿ 2 ದಿನಗಳು ಕಳೆದ ನಂತರ ಸ್ವಾಮೀಜಿ ಹೊರಡೋದಕ್ಕೆ ಅಣಿಯಾಗ್ತಾ ಇದ್ದಾರೆ. ಆಗ ಹರಿಪದ ಮಿತ್ರ ಸ್ವಾಮೀಜಿನ ತುಂಬಾ ಒತ್ತಾಯ ಮಾಡಿ ಬಹಳವಾಗಿ ಕೇಳ್ಕೊಂಡ, ಸ್ವಾಮೀಜಿ ಇನ್ನೂ ಕೆಲವು ದಿನ ದಯಮಾಡಿ ಇಲ್ಲಿರ್ಬೇಕು ಅಂತ. ಅವನು ಕೇಳ್ಕೊಂಡೋದಕ್ಕೆ ಒಪ್ಕೊಳ್ಬೇಕು ಅಂತ ಒಪ್ಪಿಸಿದ ಕೂಡ. ಮತ್ತೆ ಕೆಲವಾರು ದಿನಗಳು ಸ್ವಾಮೀಜಿ ಅಲ್ಲೇ ಉಳಿದುಕೊಂಡ್ರು. ಅವರ ನಡುವಿನ ಮಾತುಕತೆ ಮುಂದುವರಿತಾ ಹೋಯಿತು. ಅತ್ಯಂತ ರಸವತ್ತಾದ ಈ ದಿನಗಳು ತನ್ನ ಅನುಭವವನ್ನ ಅವನ ಸ್ಮೃತಿ ಲೇಖನದಲ್ಲಿ ಅದನ್ನ ಬರೆದಿಡ್ತಾ ಹೇಳ್ತಾನೆ. ಒಂದು ದಿನ ಸ್ವಾಮೀಜಿ ಯಾವುದೋ ಒಂದು ಸಂದರ್ಭದಲ್ಲಿ ಪಿಕ್ವಿಕ್ ಪೇಪರ್ಸ್ ಅನ್ನುವಂತಹ ಗ್ರಂಥದ ಕೆಲವು ಪುಟಗಳನ್ನ ಹಾಗೆ ಉದ್ಘರಿಸ್ತಾ ಇದ್ರು. ಇದನ್ನ ಕಂಡಂತ ಹರಿಪದನಿಗೆ ಅವನ ಆಶ್ಚರ್ಯಕ್ಕೆ ಪಾರವಿರಲಿಲ್ಲ. ಅದೇನೋ ಉಪನಿಷತ್ತೂ ಅಲ್ಲ, ಗೀತೇನೂ ಅಲ್ಲ, ಮನರಂಜಕವಾದಂತಹ ಒಂದು ಇಂಗ್ಲಿಷ್ ಕಾದಂಬರಿ ಮಾತ್ರ ಪಿಕ್ವಿಕ್ ಪೇಪರ್ಸ್ ಅನ್ನೋದು. ಸ್ವಾಮೀಜಿ ಅದನ್ನ ಮತ್ತೆ ಮತ್ತೆ ಓದಿರ್ಬೇಕು ಅಂತ ಊಹಿಸಿ, ಸ್ವಾಮೀಜಿ ಅದೆಷ್ಟು ಸಲ ಓದಿದಿರಿ ಅದನ್ನ ಅಂತ ಪ್ರಶ್ನೆ ಮಾಡಿದ. ಆಗ ಹರಿಪದ ಮಿತ್ರನ್ಗೆ ಉತ್ತರ ಕೊಟ್ಟ ಹೇಳ್ತಾರೆ, ಒಟ್ಟು 2 ಸಲ. ಒಮ್ಮೆ ನಾನು ಶಾಲೆಯಲ್ಲಿದ್ದಾಗ ಓದ್ತಿದ್ದೆ, ಇನ್ನೊಮ್ಮೆ 6 ತಿಂಗಳ ಕೆಳಗೆ ಅಂತ ಉತ್ತರ ಕೊಟ್ಟರು ಸ್ವಾಮೀಜಿ. ಅದನ್ನ ಕೇಳಿ ಅವನ ಆಶ್ಚರ್ಯ ಇನ್ನೂ ಹೆಚ್ಚಾಯ್ತು. ಹಾಗಾದ್ರೆ ಸ್ವಾಮೀಜಿ ಅದೆಲ್ಲ ನಿಮಗ್ ಮಾತ್ರ ನೆನಪಿರುತ್ತೆ, ನಮ್ಗ್ಯಾಕೆ ನೆನಪಲ್ಲಿರಲ್ಲ ಅಂತ ಪ್ರಶ್ನೆ ಮಾಡ್ದ. ಆಗ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ, ದೈಹಿಕ ಶಕ್ತಿಗಳ ಮೇಲೆ ಹಿಡಿತ ತಂದುಕೊಳ್ಳೋದ್ರಿಂದ ಮನುಷ್ಯಶಕ್ತಿ ಸಿದ್ಧಿಸುತ್ತೆ. ದೈಹಿಕ ಶಕ್ತಿಗಳು ವ್ಯರ್ಥವಾಗಿಸದೆ ಮಾನಸಿಕ ಶಕ್ತಿ ಪರಿವರ್ತಿಸಬೇಕು. ಗೊತ್ತು ಗುರಿ ಇಲ್ಲದಂತಹ ನಿರ್ಲಕ್ಷ್ಯದಿಂದ ದೈಹಿಕ ಶಕ್ತಿಯನ್ನ ಭೋಗಲಾಲಸೆಗೆ ಬಳಸೋದು ಅತ್ಯಂತ ಅಪಾಯಕಾರಿ. ಇದರಿಂದ ಮನಸ್ಸಿನ ಧಾರಣ ಶಕ್ತಿ ನಾಶವಾಗುತ್ತಪ್ಪ ಅಂದ್ರು. ಅಲ್ಲದೆ ನಾವು ಯಾವುದೇ ಕೆಲಸವನ್ನೇ ಮಾಡುವಾಗಲೂ ಅದಕ್ಕೆ ನಮ್ಮ ಹೃನ್ಮನಗಳನ್ನ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಬೇಕು. ನಾನು ಹಿಂದೆ ಪವಹಾರಿ ಬಾಬಾ ಅನ್ನುವಂತಹ ಮಹಾಸಂತನನ್ನ ಭೇಟಿಯಾಗಿದ್ದೆ. ಅವರು ಜಪ ಧ್ಯಾನಗಳನ್ನ ಅದೆಷ್ಟು ನಿಷ್ಠೆಯಿಂದ ಮಾಡ್ತಿದ್ರೋ ಅಷ್ಟೇ ನಿಷ್ಠೆಯಿಂದ ತಮ್ಮ ಹಿತ್ತಾಳೆಯ ಪಾತ್ರವನ್ನು ಕೂಡ ತೊಳಿತಾ ಇದ್ರು. ಅದನ್ನ ಚಿನ್ನದ ಹಾಗೆ ಹೊಳೆಯುವ ಹಾಗೆ ಮಾಡ್ತಿದ್ರು ಅಂತ ಸ್ವಾಮೀಜಿ ಎಕ್ಸಾಂಪಲ್ ತಗೊಂಡು ಉತ್ತರಿಸ್ತಾ ಇದ್ದಾರೆ. ಕೆಲವೊಮ್ಮೆ ಸ್ವಾಮೀಜಿ ತಮ್ಮ ಅಪೂರ್ವ ಹಾಸ್ಯದ ಮೂಲಕ ಉನ್ನತ ವಿಷಯಗಳನ್ನ ಕೂಡ ತಿಳಿಸ್ಕೊಡ್ತಿದ್ರು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.